ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಕರ್ನಾಟಕನಲ್ಲಿ ಏನ್ ಲೋಕಲ್ ಬಾಡೀಸ್ ಇರುತ್ತೆ ಅಂದ್ರೆ ಸ್ಥಳೀಯ ಸಂಸ್ಥೆಗಳು, ಅದರ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತ ಯಾವ ತರ ಇದೆ ಅಂಡ್ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಲೋಕಲ್ ಬಾಡೀಸ್ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ನಮ್ದು ರೂರಲ್ ಲೋಕಲ್ ಬಾಡೀಸ್ ಅಂದ್ರೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು. ಓಕೆ, ಸೊ ಇದರಲ್ಲಿ ಮೇನ್ ಅಂತಂದ್ರೆ ಇದು ಹಳ್ಳಿಗಳಲ್ಲಿ ಆಪರೇಟ್ ಆಗುತ್ತೆ, ವಿಲೇಜ್ ನಲ್ಲಿ ಇದು ಕೆಲಸ ಮಾಡುತ್ತೆ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಜಿಲ್ಲಾ ಪಂಚಾಯತ್ ಆಫೀಸು. ಸೊ ಜಿಲ್ಲಾ ಪಂಚಾಯತ್ ಆಫೀಸು ಪ್ರತಿಯೊಂದು ಜಿಲ್ಲೆನಲ್ಲಿ ಇದು ಅವೈಲೇಬಲ್ ಇರುತ್ತೆ. ಸೊ ಟೋಟಲ್ ಕರ್ನಾಟಕನಲ್ಲಿ 31 ಜಿಲ್ಲಾ ಪಂಚಾಯತ್ ಆಫೀಸು ಅವೈಲೇಬಲ್ ಇದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ತಾಲೂಕಾ ಪಂಚಾಯತ್ ಅಂದ್ರೆ ಇದು ತಾಲೂಕಾ ಲೆವೆಲ್ ನಲ್ಲಿ ಇದು ಆಪರೇಟ್ ಆಗುತ್ತೆ. ಅಂಡ್ ಕರ್ನಾಟಕನಲ್ಲಿ ಟೋಟಲ್ 176 ಪ್ಲಸ್ ತಾಲೂಕಾ ಪಂಚಾಯತ್ ಆಫೀಸು ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಮ ಪಂಚಾಯತ್. ಸೊ ಕರ್ನಾಟಕನಲ್ಲಿ ಟೋಟಲ್ 6068 ಗ್ರಾಮ ಪಂಚಾಯತ್ ಆಫೀಸ್ ಅವೈಲೇಬಲ್ ಇದೆ. ಅಂಡ್ ಮೇನ್ ಕೆಲಸ ಏನಂತಂದ್ರೆ ಇದು 6068 ಏನ್ ಗ್ರಾಮ ಪಂಚಾಯತ್ ಆಫೀಸ್ ಇದೆ, ಮೇನ್ ಕೆಲಸ ಏನ್ ಮಾಡುತ್ತೆ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಲೋಕಲ್ ಡೆವಲಪ್ಮೆಂಟ್. ಈಗ ಲೋಕಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತಂದ್ರೆ ನೋಡಿ, ನಮ್ದು ಡ್ರಿಂಕಿಂಗ್ ವಾಟರ್ ಅಂದ್ರೆ ಕುಡಿಯೋ ನೀರ್ ಫೆಸಿಲಿಟಿ ಇರಬಹುದು, ಅಥವಾ ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅಥವಾ ನಮ್ದು ಡ್ರೈನೇಜ್ ಅಥವಾ ಸೀವರ್ ಲೈನ್ಸ್ ಈ ತರ ಏನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇದೆಯಲ್ಲ ಇದನ್ನ ಪ್ರೊವೈಡ್ ಮಾಡೋದು, ಅಥವಾ ನಮ್ದೇನ್ ಪಬ್ಲಿಕ್ ಟಾಯ್ಲೆಟ್ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡೋದು, ರೈಟ್. ಅಥವಾ ನಮ್ದು ಹೌಸಿಂಗ್ ಸ್ಕೀಮ್ಸ್ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಬಹಳಷ್ಟು ಹೌಸಿಂಗ್ ಸ್ಕೀಮ್ಸ್, ಮನೆ ವಿತರಣಾ ಏನಂತೀವಲ್ಲ, ಸೊ ಅದನ್ನ ಸ್ಕೀಮ್ಸ್ ಅನ್ನ ನಡೆಯುತ್ತೆ, ರೈಟ್. ಸೊ ಅದು ಕೂಡ ಗ್ರಾಮ ಪಂಚಾಯತ್ ಆಫೀಸ್ ನಲ್ಲೇ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಕ್ಸ್ ಕಲೆಕ್ಷನ್. ಟ್ಯಾಕ್ಸ್ ಕಲೆಕ್ಷನ್ ಅಂದ್ರೆ ನೋಡಿ, ನಾವು ಆಸ್ತಿ ತೆರಿಗೆಯನ್ನ ಕಟ್ಟಬೇಕಾಗತ್ತೆ. ಅದು ಪ್ರಾಪರ್ಟಿ ಪ್ಲಾಟ್ ಇರಬಹುದು ಅಥವಾ ಮನೆ ಇರಬಹುದು. ಸೊ ಟ್ಯಾಕ್ಸ್ ಕಲೆಕ್ಷನ್ ಗ್ರಾಮ ಪಂಚಾಯತ್ ಆಫೀಸ್ ನಲ್ಲೇ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದೆ ಮೊಟೇಶನ್. ಸೊ ನೋಡಿ, ಕಾವೇರಿ ಆನ್ಲೈನ್ ಸರ್ವಿಸಸ್ ನಲ್ಲಿ ನಾವು ನಮ್ಮ ಆಸ್ತಿಯನ್ನ ಸೇಲ್ ಡೀಡ್ ಅನ್ನ ತಯಾರು ಮಾಡ್ತೀವಿ, ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ತೀವಿ, ರೈಟ್. ನಂತರ ನಾವು ಗ್ರಾಮ ಪಂಚಾಯತ್ ಆಫೀಸ್ ಬಂದ್ಬಿಟ್ಟು ಮೊಟೇಶನ್ ಮಾಡಿಸ್ಬೇಕಾಗುತ್ತೆ. ಮೊಟೇಶನ್ ಅಂದ್ರೆ ಹಳೆ ಓನರ್ ಹೆಸರು ಮೇಲೆ ಏನಿರುತ್ತಲ್ಲ ಅದನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ನಮ್ಮ ಹೆಸರು ಮೇಲೆ. ಓಕೆ, ಸೊ ಅದನ್ನ ಮೊಟೇಶನ್ ಅಂತ ಕರಿತೀವಿ. ಸೊ ಆಲ್ರೆಡಿ ನಾನು ಮೊಟೇಶನ್ ಮೇಲೆ ಒಂದು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಈ ವಿಡಿಯೋನಲ್ಲಿ, ನೀವು ನೋಡಿಲ್ಲ ಅಂತ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ನಂತರ ಇಶ್ಯೂಯಿಂಗ್ ಅಥಾರಿಟಿ. ಇಶ್ಯೂಯಿಂಗ್ ಅಥಾರಿಟಿ ಅಂದ್ರೆ ಸೊ ನೋಡಿ, ಯಾವುದೇ ತರ ನೀವು ಅಪ್ಲಿಕೇಶನ್ ಅನ್ನ ಪ್ರೊಸೆಸ್ ಮಾಡಬೇಕಾಗುತ್ತೆ ಅದು ಗ್ರಾಮ ಪಂಚಾಯತ್ ಆಫೀಸ್ ನಲ್ಲೇ ಮಾಡಬೇಕಾಗುತ್ತೆ, ರೈಟ್. ಸೊ ಗ್ರಾಮ ಪಂಚಾಯತ್ ಆಫೀಸು ಏನ್ ಆಫೀಸರ್ ಇರ್ತಾರೆ ಅವರು ಇಶ್ಯೂಯಿಂಗ್ ಅಥಾರಿಟಿ ಅಥವಾ ಮೇನ್ ಪರ್ಸನ್ ಆಗಿರ್ತಾರೆ ಇದು ಅಪ್ಲಿಕೇಶನ್ ಅನ್ನ ಪ್ರೊಸೆಸ್ ಮಾಡೋಕೆ, ರೈಟ್. ಸೊ ಮೇನ್ ಆಫೀಸರ್ ಯಾರು ಅಂತಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ನೀವು ಅನ್ಬಹುದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದಿಂದ ಬಹಳಷ್ಟು ಗೌರ್ಮೆಂಟ್ ಸ್ಕೀಮ್ಸ್ ಅನ್ನ ನಡೀತಾರೆ, ರೈಟ್. ಸೊ ಆ ಸ್ಕೀಮ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಗ್ರಾಮ ಪಂಚಾಯತ್ ಮೇನ್ ರೆಸ್ಪಾನ್ಸಿಬಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಗ್ರಾಮ ಪಂಚಾಯತ್ ಆಫೀಸ್ ಏನಿರುತ್ತೆ ಅಲ್ಲ ಎಲ್ಲಾ ಹಳ್ಳಿಗಳಲ್ಲಿ ಅಥವಾ ಕರ್ನಾಟಕ ಸರ್ಕಾರದಲ್ಲಿ ಎಷ್ಟು ಗ್ರಾಮ ಪಂಚಾಯತ್ ಆಫೀಸ್ ಬರುತ್ತೆ ಅವೆಲ್ಲಾನು ಕೂಡ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರುತ್ತೆ. ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ನಲ್ಲಿ ಕೂಡ ಬರುತ್ತೆ, ಪಂಚಾಯತ್ ರಾಜ್ ನಲ್ಲಿ ಕೂಡ ಬರುತ್ತೆ. ಇದು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ. ಸೊ ಈಗ ಸ್ಟೇಟ್ ಲೆವೆಲ್ ನಲ್ಲಿ ನೋಡಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಸೊ ಇದರ ಅಂಡರು ಗ್ರಾಮ ಪಂಚಾಯತ್ ಆಫೀಸು ಬರುತ್ತೆ, ರೈಟ್. ಸೊ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ನಾವು ಕರಿತೀವಿ ಕರ್ನಾಟಕನಲ್ಲಿ. ಓಕೆ, ಸೊ ಇದರ ಅಂಡರ್ ಬರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಯಾವುದು ಅಂತಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ಅಂದ್ರೆ ನಗರ ಸ್ಥಳೀಯ ಸಂಸ್ಥೆಗಳು. ಸೊ ಮೇನ್ಲಿ ಇದು ಸಿಟಿ ಅನ್ಬೋದು, ನೀವು ತಾಲೂಕಾ ಅಥವಾ ಟೌನ್ ಏರಿಯಾನಲ್ಲಿ ಇದು ಕೆಲಸ ಮಾಡುತ್ತೆ. ಸೊ ಯಾವ ತರ ಇದೆ ಅರ್ಬನ್ ಲೋಕಲ್ ಬಾಡೀಸ್ ಯಾವ ಇದೆ ಅಂತಂದ್ರೆ ನೋಡಿ. ಸೊ ಫಸ್ಟ್ ಬಂದ್ಬಿಟ್ಟು ನಾನು ಹೇಳ್ತೀನಿ ಏನಂತಂದ್ರೆ ರೂರಲ್ ಲೋಕಲ್ ಬಾಡೀಸ್ ನಲ್ಲಿ ಏನ್ ಕೆಲಸ ಆಗತ್ತೆ ಅಲ್ಲ ಆ ಸೇಮ್ ಕೆಲಸನು ಅರ್ಬನ್ ಲೋಕಲ್ ಬಾಡೀಸ್ ನಲ್ಲಿ ಆಗುತ್ತೆ, ಬಟ್ ಒಂಚೂರು ಎಕ್ಸ್ಟ್ರಾ ಆಗ್ಬೋದು. ಯಾಕಂತಂದ್ರೆ ಪಾಪ್ಯುಲೇಷನ್ ಅರ್ಬನ್ ಏರಿಯಾನಲ್ಲಿ ಬಹಳಷ್ಟು ಹೆಚ್ಚಿಗಿರುತ್ತೆ, ರೈಟ್. ಸೊ ಫಸ್ಟ್ ಯಾವುದು ಅಂತಂದ್ರೆ ಸಿಟಿ ಕಾರ್ಪೊರೇಷನ್ ಅಂದ್ರೆ ಮಹಾನಗರ ಪಾಲಿಕಾ. ಓಕೆ, ಸೊ ಎಷ್ಟು ಮಹಾನಗರ ಪಾಲಿಕಾ ಇದೆ ಕರ್ನಾಟಕನಲ್ಲಿ ಅಂತಂದ್ರೆ ಸೊ ಟೋಟಲ್ ಬಂದ್ಬಿಟ್ಟು 10 ಮಹಾನಗರ ಪಾಲಿಕಾ ಇದೆ. ಯಾವ ಇದೆ ಅಂತಂದ್ರೆ ನೋಡಿ, ಫಸ್ಟ್ ಬಳ್ಳಾರಿ, ಬೆಳಗಾವಿ, ದಾವಣಗೆರೆ, ಹುಬ್ಳಿ ಧಾರವಾಡ, ಕಲಬುರ್ಗಿ, ಮಂಗಳೂರು ಅಂಡ್ ಮೈಸೂರು, ಶಿವಮೊಗ್ಗ, ತುಮಕೂರು ಅಂಡ್ ವಿಜಯಪುರ ಇದೆ. ಸೊ ಇನ್ನ ಒಂದು ಕೂಡ ಇದೆ, ರೈಟ್. ಅದು ಯಾವ್ದು ಇದೆ, ಯಾವ ತರ ಇದೆ ಅದು ಸ್ವಲ್ಪ ಸಪರೇಟ್ ಇದೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಓಕೆ, 10+1 ಅಂತ ಅನ್ಬೋದು ನೀವು. ಸೊ ನೆಕ್ಸ್ಟ್ ಇದೆ CMC ಅಂದ್ರೆ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್, ನಗರಸಭೆ ಅಂತೀವಿ ನಾವು. ಓಕೆ, ಸೊ ಕರ್ನಾಟಕನಲ್ಲಿ ಟೋಟಲ್ ನಗರಸಭೆ ಬಂದ್ಬಿಟ್ಟು 61 ಇದೆ, 61 ನಗರಸಭೆ ಅವೈಲೇಬಲ್ ಇದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೂರಸಭೆ ಅಂದ್ರೆ TMC,
ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್. ಸೊ ಕರ್ನಾಟಕನಲ್ಲಿ ಟೋಟಲ್ ಪುರಸಭೆ ಎಷ್ಟಿದೆ ಅಂತಂದ್ರೆ 124 ಪುರಸಭೆ ಆಫೀಸ್ ಅವೈಲೇಬಲ್ ಇದೆ ಕರ್ನಾಟಕನಲ್ಲಿ. ಓಕೆ, ಸೊ ನೆಕ್ಸ್ಟ್ ಇದೆ ಟೌನ್ ಪಂಚಾಯತ್, TP ಅಥವಾ ಪಟ್ಟಣ ಪಂಚಾಯತ್ ಅಂತೀವಿ. ಓಕೆ, ಸೊ ಕರ್ನಾಟಕನಲ್ಲಿ ಟೋಟಲ್ ಪಟ್ಟಣ ಪಂಚಾಯತ್ ಎಷ್ಟಿದೆ ಅಂತಂದ್ರೆ 115 ಟೌನ್ ಪಂಚಾಯತ್ ಆಫೀಸು ಅವೈಲೇಬಲ್ ಇದೆ ಕರ್ನಾಟಕನಲ್ಲಿ. ಓಕೆ, ಸೊ ಅದು 10+1 ಅಂತ ಹೇಳದಲ್ಲ, ಸೊ ಅದು ಒಂದು ಸಪರೇಟ್ ಆಗಿದೆ. ಯಾವುದು ಇದೆ ಅಂತಂದ್ರೆ ನಮ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, BBMP ಅಂತ ನಾವು ಕರಿತೀವಿ. ಓಕೆ, ಸೊ ಇದು BBMP ನಲ್ಲಿ ಬಹಳಷ್ಟು ಜನಸಂಖ್ಯೆ ಇದೆ, ಅಂದ್ರೆ ಬೆಂಗಳೂರಿನಲ್ಲಿ ಬಹಳಷ್ಟು ಜನಸಂಖ್ಯೆ ಇದೆ. ಸೊ ಅವರು ಎಲ್ಲರಿಗೆ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಸೊ ಯಾವ ಫೆಸಿಲಿಟಿ BBMP ಮುಖಾಂತರ ಇದೆ ಅಂತ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ನೋಡಿ, ಫಸ್ಟ್ ಬಂದ್ಬಿಟ್ಟು ಹೆಲ್ತ್ ರಿಲೇಟೆಡ್. ಸೊ ಹೆಲ್ತ್ ರಿಲೇಟೆಡ್ ಅನ್ನ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡೋದು BBMP ನಿಂದ ಆಗುತ್ತೆ. ನೆಕ್ಸ್ಟ್ ಇರ್ಬೋದು ಹೈಜೀನ್ ರಿಲೇಟೆಡ್ ಇರ್ಬೋದು, ಪಾರ್ಕ್ಸ್ ಅಥವಾ ಗಾರ್ಡನ್ಸ್ ರಿಲೇಟೆಡ್ ಫೆಸಿಲಿಟಿ ಇರ್ಬೋದು, ರೈಟ್, ಅಥವಾ ಲೈಸೆನ್ಸಿಂಗ್ ಅಂದ್ರೆ ಯಾವುದೇ ತರ ಶಾಪ್ ಬಿಸ್ನೆಸ್, ರೈಟ್, ಯಾವುದೇ ತರ ವ್ಯವಹಾರ ಮಾಡೋದು ಲೈಸೆನ್ಸ್ ಬೇಕು ಅಂತಂದ್ರೆ ಅದು BBMP ಯಲ್ಲಿಂದ ಆಗುತ್ತೆ. ಓಕೆ, ನೆಕ್ಸ್ಟ್ ಬಿಲ್ಡಿಂಗ್ ಪರ್ಮಿಷನ್ಸ್, ಅಂದ್ರೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡೋದಿದೆ, ಕನ್ಸ್ಟ್ರಕ್ಷನ್ ಮಾಡೋದಿದೆ ಅಂತಂದ್ರೆ BBMP ಲಿಂದ ನಾವು ಪರ್ಮಿಷನ್ ಅಪ್ರೂವಲ್ ತಗೋಬೇಕಾಗುತ್ತೆ, ರೈಟ್. ನೆಕ್ಸ್ಟ್ ಗ್ರೀನರಿ, ಅಂದ್ರೆ ಪಾರ್ಕ್ಸ್ ಅಥವಾ ಗಾರ್ಡನ್ಸ್ ನಲ್ಲಿ ಅಥವಾ ರೋಡ್ ಸೈಡ್ ನಲ್ಲಿ ನಾವು ಗಿಡ ಮರ ಈ ತರ ಏನ್ ಹಚ್ಚಬೇಕು ಅಂತಂದ್ರೆ ಅದು ಕೂಡ BBMP ಅಂಡರೇ ಬರುತ್ತೆ. ಓಕೆ, ಸೊ ಅದು ಫೆಸಿಲಿಟಿ, ಅದು ಮೇಂಟೆನೆನ್ಸ್ ಕೂಡ BBMP ನಲ್ಲೇ ಬರುತ್ತೆ. ಓಕೆ, ನೆಕ್ಸ್ಟ್ ಸಿಟಿ ಕಾರ್ಪೊರೇಷನ್ ಅಂಡ್ CMC ಇರ್ಬೋದು, TMC ಅಥವಾ ಟೌನ್ ಪಂಚಾಯತ್. ಸೊ ಇವು 4 ಏನಿದೆಯಲ್ಲ ಅರ್ಬನ್ ಲೋಕಲ್ ಬಾಡೀಸು, ನಿಮ್ಗೂ ನಾನು 3 ಡಿಸ್ಟಿಕ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬೀದರ್, ಕಲಬುರ್ಗಿ ಅಂಡ್ ಯಾದಗಿರ್. ಸೊ ಇವು 3 ಡಿಸ್ಟಿಕ್ ಒಂದು ರೆಫರೆನ್ಸ್ ಇಟ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ನೋಡಿ, ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ಸಿಟಿ ಕಾರ್ಪೊರೇಷನ್ ಅಂದ್ರೆ ಮಹಾನಗರ ಪಾಲಿಕೆ ಇಲ್ಲ. ಓಕೆ, ಸೊ ಫಸ್ಟ್ ಪಾಯಿಂಟ್. ಸೆಕೆಂಡ್ CMC. ಸೊ ನೋಡಿ, CMC ಎಲ್ಲೆಲ್ಲಿದೆ ಅಂತಂದ್ರೆ ಬೀದರ್ ನಲ್ಲಿದೆ ಅಂಡ್ ಬಸವಕಲ್ಯಾಣ್ ನಲ್ಲಿದೆ. ಓಕೆ, ನೆಕ್ಸ್ಟ್ TMC ಎಲ್ಲಿದೆ ಅಂದರೆ ಹುಮ್ನಾಬಾದ್ ನಲ್ಲಿದೆ, ಬಾಲ್ಕಿ, ಚಿಟ್ಗುಪ್ಪ, ಹಳಿಕೇಡ್. ಅಂಡ್ ಟೌನ್ ಪಂಚಾಯತ್ ಎಲ್ಲಿದೆ ಅಂತಂದ್ರೆ ಒಂದೇ ಜಾಗದಲ್ಲಿದೆ, ಅದು ಔರಾದ್ ತಾಲೂಕಿನಲ್ಲಿ ಇದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕಲಬುರ್ಗಿ ಡಿಸ್ಟಿಕ್. ಸೊ ಕಲಬುರ್ಗಿ ಡಿಸ್ಟಿಕ್ ನಲ್ಲಿ ಸಿಟಿ ಕಾರ್ಪೊರೇಷನ್ ಇದೆ, ಅದು ಮೇನ್ ಸಿಟಿ ನಲ್ಲೇ ಇದೆ, ಕಲಬುರ್ಗಿ ಮಹಾನಗರ ಪಾಲಿಕೆ ಅಂತ. ಓಕೆ, ಅಂಡ್ CMC ಎಲ್ಲಿದೆ ನೋಡಿ, ಶಾಬಾದ್. ಅಂಡ್ TMC ಎಲ್ಲಿದೆ, ಅಫ್ಜಲ್ಪುರ್, ಅಳಂದ್, ಚಿಂಚೋಳಿ, ಚಿತ್ತಾಪುರ್, ಸೇಡಂ, ಜೇವರ್ಗಿ ಅಂಡ್ ವಾಡಿನಲ್ಲಿ ಇದೆ. ಅಂಡ್ ಟೌನ್ ಪಂಚಾಯತ್ ಯಾವುದೇ ತರ ಟೌನ್ ಪಂಚಾಯತ್ ಆಫೀಸು ಕಲಬುರಗಿ ಜಿಲ್ಲೆನಲ್ಲಿ ಇಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಯಾದಗಿರಿ ಡಿಸ್ಟಿಕ್ ನಲ್ಲಿ CMC ಇದೆ, ರೈಟ್. ಎಲ್ಲಿದೆ? ಯಾದಗಿರಿನಲ್ಲಿದೆ, ಶಿರ್ಪುರ್ನಲ್ಲಿದೆ. ಓಕೆ, ಅಂಡ್ ಶಾಪುರ್ನಲ್ಲಿ. TMC ಎಲ್ಲಿದೆ? ಕೆಂಭಾವಿ, ಕಾಕೇರ, ಗುರುಮಟ್ಕಲ್. ಟೌನ್ ಪಂಚಾಯತ್ ಹುಣಸಾಗಿನಲ್ಲಿ ಟೌನ್ ಪಂಚಾಯತ್ ಆಫೀಸು ಅವೈಲೇಬಲ್ ಇದೆ. ಅಂಡ್ ಸಿಟಿ ಕಾರ್ಪೊರೇಷನ್ ಯಾವುದೇ ತರ ಸಿಟಿ ಕಾರ್ಪೊರೇಷನ್ ಮಹಾನಗರ ಪಾಲಿಕಾ ಯಾದಗಿರಿನಲ್ಲಿ ಇಲ್ಲ. ಓಕೆ, ಸೊ ಯಾದಗಿರಿ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಏನು ಅಂತಂದ್ರೆ ಒಂದು ಏರಿಯಾ ಇದೆ. ಯಾವ ಏರಿಯಾ ಅಂತಂದ್ರೆ ಭೀಮರಾಯಣ ಗುಡಿ ಅಂತ. ಓಕೆ, ಸೊ ಈ ಭೀಮರಾಯಣ ಗುಡಿ ಏರಿಯಾನಲ್ಲಿ ಯಾವುದೇ ತರ TMC CMC ಇಲ್ಲ. ಏನಿದೆ ಅಂತಂದ್ರೆ ನೋಟಿಫೈಡ್ ಏರಿಯಾ ಕಮಿಟಿ ಅಂತ ಇದೆ. ಓಕೆ, ಸೊ ಏನು ನೋಟಿಫೈಡ್ ಏರಿಯಾ ಕಮಿಟಿ ಅಂದ್ರೆ ನೋಡಿ, ಕರ್ನಾಟಕ ಸರ್ಕಾರದಿಂದ ಅಪ್ರೂವ್ ಆಗಿರೋ ಒಂದು ಕಮಿಟಿ ಇಲ್ಲಿ ಇರುತ್ತೆ. ಸೊ ಈ ಆಫೀಸ್ ನಲ್ಲಿ ಮುನ್ಸಿಪಲ್ ಸರ್ವಿಸಸ್ ಏನಿದೆಲ್ಲ, ಲೋಕಲ್ ಅಡ್ಮಿನಿಸ್ಟ್ರೇಷನ್, ಇವೆಲ್ಲ ಫೆಸಿಲಿಟಿ ಇಲ್ಲಿ ಪ್ರೊವೈಡ್ ಮಾಡ್ತಾರೆ, ರೈಟ್. CMC TMC ಪಟ್ಟಣ ಪಂಚಾಯತಿ ಅಥವಾ ಮಹಾನಗರ ಪಾಲಿಕೆ ಇಲ್ಲ, ರೈಟ್. ಸೊ ಈ ತರ ನೋಟಿಫೈಡ್ ಏರಿಯಾ ಕಮಿಟಿ ಅಂತ ಸಪರೇಟ್ ಆಗಿ ಮಾಡಿರ್ತಾರೆ ಕರ್ನಾಟಕ ಸರ್ಕಾರದಿಂದ. ಓಕೆ, ಯಾಕೆ ಮಾಡಿರ್ತಾರೆ ಅಂತಂದ್ರೆ ನೋಡಿ, ಈ ತರ ಏನ್ ಏರಿಯಾ ಇರುತ್ತೆ ಅಲ್ಲ, ಇಲ್ಲಿ ಗ್ರೋತ್ ಅನ್ನ ಅಪರ್ಚುನಿಟಿಯನ್ನ ಇರ್ಬೋದು, ರೈಟ್, ಫಾಸ್ಟ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಇಂಡಸ್ಟ್ರಿ ಇರ್ಬೋದು, ಅಥವಾ ಫ್ಯಾಕ್ಟರೀಸ್ ಇರ್ಬೋದು. ಸೊ ಈ ತರ ಡೆವಲಪ್ಮೆಂಟ್ ಅಪರ್ಚುನಿಟಿ ಇದ್ರೆ ಕರ್ನಾಟಕ ಸರ್ಕಾರದಿಂದ ನೋಟಿಫೈಡ್ ಏರಿಯಾ ಕಮಿಟಿ ಅಂತ ಮಾಡಿರ್ತಾರೆ. ಓಕೆ, ಅಂದ್ರೆ ಕರ್ನಾಟಕನಲ್ಲಿ ನೋಟಿಫೈಡ್ ಏರಿಯಾ ಕಮಿಟಿ ಅಂತ ಎಷ್ಟು ಜಾಗನಲ್ಲಿದೆ, ಯಾವ ಪ್ಲೇಸ್ ನಲ್ಲಿದೆ, ರೈಟ್. ಸೊ ಟೋಟಲ್ 4 ಪ್ಲೇಸ್ ನಲ್ಲಿ ಇದೆ. ಸೊ ಯಾವುದು ಅಂತಂದ್ರೆ ಫಸ್ಟ್ ಭೀಮರಾಯನಗುಡಿ ಯಾದಗಿರಿ ಡಿಸ್ಟ್ರಿಕ್ಟ್ ನಲ್ಲಿ, ಹತ್ತಿ ಅಂತ ಒಂದು ಏರಿಯಾ ಇದೆ, ಎಲ್ಲಿ ಅಂತಂದ್ರೆ ರಾಯಚೂರು ಡಿಸ್ಟ್ರಿಕ್ಟ್ ನಲ್ಲಿ. ಥರ್ಡ್ ಬಂದ್ಬಿಟ್ಟು ಕುದುರೆಮುಖ, ಇದು ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಬರುತ್ತೆ? ಚಿಕ್ಕಮಂಗ್ಳೂರಿನಲ್ಲಿ ಬರುತ್ತೆ. ಫೋರ್ತ್ ಶಾಬಾದ್, ಇದು ಕಲಬುರಗಿ ಜಿಲ್ಲೆಯಲ್ಲಿ ಬರುತ್ತೆ, ರೈಟ್. ಸೊ ಇವು 4 ಏರಿಯಾ ನೋಟಿಫೈಡ್ ಏರಿಯಾ ಕಮಿಟಿ ಅಂತ ಕರ್ನಾಟಕ ಸರ್ಕಾರದಿಂದ ಮಾಡಿರ್ತಾರೆ. ಓಕೆ, ಸೊ ಈಗ ಇದೇನ್ ಅರ್ಬನ್ ಲೋಕಲ್ ಬಾಡೀಸ್ ಇದೆ, ರೈಟ್. ಸೊ ಇದು ಪಾಪ್ಯುಲೇಷನ್ ಮೇಲೆ
ಸೊ ಇದು ಪಾಪ್ಯುಲೇಷನ್ ಮೇಲೆ, ಪಾಪ್ಯುಲೇಷನ್ ಗ್ರೋತ್ ಯಾವ ತರ ಆಗುತ್ತೆ ಅಲ್ಲ ಆ ತರ TMC, CMC ಅಂಡ್ ಮಹಾನಗರ ಪಾಲಿಕೆ, ಟೌನ್ ಪಂಚಾಯತ್ ಈ ತರ ವೇರಿಯೇಷನ್ ಆಗ್ಬಹುದು. ಓಕೆ, ಸೊ ಹಾಗಾದ್ರೆ ಪಾಪ್ಯುಲೇಷನ್ ಯಾವ ತರ ಡಿಪೆಂಡ್ ಆಗುತ್ತೆ ಅಂತಂದ್ರೆ, ಸೊ ನೋಡಿ, ಮಹಾನಗರ ಪಾಲಿಕೆ ಆಗ್ಬೇಕು ಅಂತಂದ್ರೆ 3 lakhs ಅಬೌವ್ ಪಾಪ್ಯುಲೇಷನ್ ಇರಬೇಕು. ಅಂಡ್ ನಗರಸಭೆ ಆಗ್ಬೇಕು ಅಂತಂದ್ರೆ 50,000 ಲಿಂದ 3 lakh ಪಾಪ್ಯುಲೇಷನ್ ಇರಬೇಕು. ಅಂಡ್ ಪೂರಸಭೆ ಆಗ್ಬೇಕು ಅಂತಂದ್ರೆ 20,000 ಲಿಂದ 50,000 ಪಾಪ್ಯುಲೇಷನ್ ಇರಬೇಕು. ಅಂಡ್ ಪಟ್ಟಣ ಪಂಚಾಯತ್ ಆಗ್ಬೇಕು ಅಂತಂದ್ರೆ 10,000 ಲಿಂದ 20,000 ಪಾಪ್ಯುಲೇಷನ್ ಇರಬೇಕು. ಸೊ ಏನ್ ಅರ್ಬನ್ ಲೋಕಲ್ ಬಾಡೀಸ್ ಇದೆಯಲ್ಲ, TMC, CMC, ಮಹಾನಗರ ಪಾಲಿಕೆ, ಅದು ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ನಲ್ಲಿ ಬರುತ್ತೆ, ರೈಟ್. ಅಂಡ್ ಸ್ಟೇಟ್ ಲೆವೆಲ್ ಮೇಲೆ ನೋಡಿದ್ರೆ ಅದು ಗವರ್ಮೆಂಟ್ ಆಫ್ ಕರ್ನಾಟಕ ನಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಮಿನಿಸ್ಟ್ರಿ ಇದೆ. ಸೊ ಇದರ ಅಂಡರ್ ಅದು ಬರುತ್ತೆ. ಸೊ ವಿಡಿಯೋ ನಿಮ್ಗೆ ಯಾವ ತರ ಅನ್ಸಿದೆ ಅಂತ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಅಂಡ್ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.